ಏನಮ್ಮ? ನನ್ನ ಹೆಸರು ಸಾವಿತ್ರಮ್ಮ ಅಂತ. ಸರಿ. ಹಳ್ಳಿಯಿಂದ ಬರ್ತಾ ಇದ್ದೀನಿ. ನನ್ ಮಗಳ್ ನೋಡ್ದ? ನೀನೇ ನೋಡ್ತಾ ಇರೋದ ಇವತ್ತು? ನಿಮ್ ಮಗಳನ್ನೆಲ್ಲಿಂದ ನೋಡ್ಲಿ? ಅಲ್ಲ ಕಣಪ್ಪ, ನನ್ ಮಗಳು ಚಂದ್ರ ಅಂತ ಇದ್ಲು. ಅಂದ್ರೆ ಈಗಿಲ್ವಾ? ಅಯ್ಯೋ ಇಲ್ಲ ಅಂದ್ರೆ ನನ್ ತವ ಇಲ್ಲ, ಕಳ್ದೋಗಿದಾಳ. ಕಳ್ದೋದ್ಲ? ಯಾವತ್ತು? ನೆನ್ನೆನಾ ಮೊನ್ನೆನಾ? ನನ್ನ ಮೊನ್ನೆ ಅಲ್ಲ ಕಣಪ್ಪ, ಅವ್ಳು ಕಳ್ದೋಗಿ 20 ವರ್ಷ ಆಯ್ತು. ನಿಂಗೆಲ್ಲ ಉಚ್ಚಿಗೆ ಸಿಡ್ದಿರ್ಬೇಕು. ಕಳ್ದೋಗಿರೋ ಮಗಳನ್ನ 20 ವರ್ಷ ಆದ್ಮೇಲೆ ಹುಡ್ಕೊಂಡ್ ಬಂದಿದ್ಯಲ್ಲ, ಸಿಕ್ತಾಳ ನಿನ್ ಮಗಳು? ನಮ್ಮೂರ್ ಜೋಯ್ಸ್ ಹತ್ರ ಕೇಳ್ದೆ, ಇದೇ ದಿಕ್ಕಲ್ಲಿ ಹೋಗು ಸಿಕ್ತಾಳೆ ಅಂದ್ರು, ಅದಕ್ಕೆ ಹುಡ್ಕೊಂಡ್ ಬಂದೆ. ಜೋಯ್ಸೂರ್ನು ಕರ್ಕೊಂಡ್ ಬರ್ಬೇಕಾಗಿತ್ತು. ಅವ್ರಿಗೆ ಗೊತ್ತಾ ನಿಮ್ ಮಗಳು ಚಂದ್ರ ಯಾರು ಅಂತ? ನನ್ ಮಗಳು ಯಾರು ಅಂತ ನನಗ್ ಮಾತ್ರ ಗೊತ್ತು. ಇದೇ ದಾರಿಲಿ ಹೋಗು, ಕೆಲ್ಸ ಆಗ್ತೈತೆ, ಯಾರಾದ್ರೂ ಜನ ನೋಡಿ ಸಹಾಯ ಮಾಡ್ತಾರೆ ಅಂದ್ರು. ನನ್ ಮಗಳ ಫೋಟೋನು ಮಾಡ್ಕೊಂಡಿವ್ನಿ. ಹೌದಾ? ತೋರ್ಸಿ. ಅಲ್ಲಮ್ಮ, ಚಿಕ್ಕ ಮಗಿನ ಫೋಟೋ ಇಟ್ಕೊಂಡು 20 ವರ್ಷ ಆದ್ಮೇಲೆ ಬಂದಿದ್ಯಲ್ಲ, ಸಿಕ್ತಾಳ ನಿನ್ ಮಗಳು? ನನ್ ಮಗಳು ಎಷ್ಟೋ ದೊಡ್ಡವಳಾಗಿರ್ಲಿ, ಹೆಂಗೆ ಇರ್ಲಿ, ಅವಳ ಕಣ್ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ ಇವಳೇ ನನ್ ಮಗಳು ಅಂತ. ನನ್ ಮಗಳು ಈಗ್ಲೂ ಹಿಂಗೆ ಇರ್ತಾಳಂತ ನನ್ ನಂಬಿಕೆ ಐತೆ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಬೆಳೆದ್ ದೊಡ್ಡ ದೊಡ್ಡ ಹೆಣ್ಮಕ್ಳೇ ಕಳ್ದೋಗಿರೋದು ಹುಡ್ಕದ್ ಕಷ್ಟ. ಅಂತದ್ರಲ್ಲಿ ಚಿಕ್ಕ ಮಗಿ ಫೋಟೋ ಇಟ್ಕೊಂಡು ಬೆಳ್ದಿರೋ ಹುಡ್ಗಿನ ಹುಡ್ಕೊಂಡ್ ಬಂದಿದ್ಯಲ್ಲ, ಸಿಕ್ತಾಳ ನಿನ್ ಮಗಳು? ಅಲ್ಲಿ ನೋಡು, ಮಹಿಳಾ ಸಂಘದವ್ರು ಯಾರೋ ಬರ್ತಾ ಇದಾರೆ. ಅವ್ರನ್ನ ಕೇಳಿ ನೋಡು, ಅವ್ರು ನೀನ್ ಸಹಾಯ ಮಾಡ್ಬೋದು. ನಾನ್ ಬರ್ತೀನಿ. ನೀನೇ ಹೊಸ ಪರಿಚಯ ಮಾಡಿಸ್ಕೊಟ್ಟು ಹೋಗು. ಮೇಡಮ್ ನಮಸ್ಕಾರ. ನಮಸ್ಕಾರ. ನೀವು ಜಾಜಿ ಜಂಬಲ್ದಿನಿ ಅವರಲ್ವಾ? ಎಸ್, ಮಹಿಳಾ ಸಂಘದಲ್ಲಿ ನಾನೇ ಪ್ರೆಸಿಡೆಂಟ್. ಮೇಡಮ್, ನೀವು ತುಂಬಾ ಚೆನ್ನಾಗಿ ಸಮಾಜ ಸೇವೆ ಮಾಡ್ತೀರಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಸೋಷಿಯಲ್ ಸರ್ವಿಸ್ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಮೇಡಮ್, ನೀವು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಇನ್ನೊಂದು ಅವಕಾಶ ಇದೆ. ಇವರು ಸಾವಿತ್ರಮ್ಮ ಅಂತ. ನಮಸ್ಕಾರ. ನಮಸ್ಕಾರ. ಹಳ್ಳಿಯಿಂದ ಬಂದಿದ್ದಾರೆ. ಓ, ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ಅಮ್ಮ ತಾಯಿ, ನಿನ್ನ ಯಾವ ಆಶ್ರಮಕ್ಕೂ ಸೇರ್ಸದ್ ಬೇಕಾಗಿಲ್ಲ. ಇವಳು ಚಂದ್ರ ಅಂತ ಕಳ್ದೋಗವಳೆ, ಇವಳನ್ನ ಉಳುಕ್ ಕೊಡಕ್ಕೆ ಸಹಾಯ ಮಾಡಿದ್ರೆ ಸಾಕು. ನಿಮ್ಮ ಮೊಮ್ಮಗಳ? ಇವಳು ನನ್ ಮಗಳು. ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿನ ಮಗಳ? ಕಳ್ದೋದಾಗ ಇಷ್ಟು ಚಿಕ್ಕ ವಯಸ್ಸೇ ಇತ್ತು. ಯಾವಾಗ ಕಳ್ದೋದ್ಲು? 20 ವರ್ಷ ಆಯ್ತು. 20 ವರ್ಷದ ಹಿಂದೆ ಕಳ್ದೋದ್ ಮಗಳನ್ನ ಈಗ ಹುಡುಕ್ತಾ ಇದ್ದೀರಾ? ರೀಸೆಂಟ್ ಫೋಟೋ ಇಲ್ವಾ? ಅಯ್ಯೋ, ಅವಳು ಸಿಕ್ಕಿದ್ರೆ ತಾನೇ ಫೋಟೋ ಹಿಡಿಯಕ್ಕೆ. ಮೇಡಮ್, ಏನೋ ಒಂದ್ ಮಾಡಿ ಸಹಾಯ ಮಾಡಿ ಮೇಡಮ್. ನಿಮಗೆ ಅಮ್ಮ ಮಗಳು ಸೇರಿಸಿದ ಪುಣ್ಯ ಸಿಗತ್ತೆ. ಇನ್ನೊಂದ್ಸಲ ರೋಡಲ್ಲಿ ಚಿಕ್ಕ ಮಾತಾಡ್ಸಿದ್ರೆ ಮಕ್ಳು ಮುಗಿದ್ಬಿಡಿ. ಹೋಗಿ ಹೋಗೋ. ಯು ಡೋಂಟ್ ವರಿ, ಈ ಫೋಟೋ ಹಿಂಗೆ ಇಟ್ಕೊಳ್ಳಿ, ಒಂದು ಫೋಟೋ ತೆಕ್ಕೋತೀನಿ. ಯಾಕೆಂದ್ರೆ ನೀವೇ ಇವಳ ತಾಯಿ ಅಂತ ಗೊತ್ತಾಗಬೇಕಲ್ಲ. ನೀವ್ ಎಲ್ಲಿರೋದು? ಹನುಮಂತಪ್ಪನ ಗುಡಿ ಐತಲ್ಲ, ಅದ್ರ ಪಕ್ಕದಾಗೆ ರಾಮಪ್ಪನ ಮನೆ ಇಲ್ಲ? ಯಾರದು? ಅಯ್ಯೋ, ಮನೆಗೆ ಹಾಲಾಗ್ತಾನಲ್ಲ ಆರಾಮಪ್ಪ. ಗೊತ್ತು ಗೊತ್ತು ಗೊತ್ತು. ಅವನ ಮನೆಯಾಗೆ ನಾನು ಇರೋದು. ಈ ಮಗಿನ ಮೇಲೆ ನನ್ ಪ್ರಾಣನೇ ಮಡಿಕೊಂಡಿವ್ನಿ. ಹೆಂಗಾದ್ರೂ ಮಾಡಿ ನನ್ ಮಗಳನ್ನ ನೀನೇ ಹುಡುಕಿಸ್ಕೊಡ್ಬೇಕಪ್ಪ. ಈಗ ರೋಡಲ್ಲಿ ನಿಂತ್ಕೊಂಡು ಕ್ರೈ ಮಾಡಿದ್ರೆ ನಾನ್ ನಿಮ್ಗೆ ಚೀಟಿ ದುಡ್ಡು ಕೊಟ್ಟಿಲ್ಲ ಅಂತ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಪ್ಲೀಸ್ ಡೋಂಟ್ ಕ್ರೈ. ನೀವೇನೋ ಯೋಚನೆ ಮಾಡ್ಬೇಡಿ, ನಾನ್ ನಿಮ್ ಮಗಳನ್ನ ಹುಡುಕೊಡ್ತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಅಯ್ಯೋ ನನ್ನ ಬಂಗಾರ, ನೀನು ನುರಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ಎಲ್ಲೇ ನನ್ ಸೊಸೆ ಕಾಣ್ತಾನೆ ಇಲ್ಲ. ಯಾವ್ದೋ ಮಹಿಳಾ ಸಂಘದ ಮೀಟಿಂಗ್ ಅಂತ ಹೋಗಿದ್ದಾರೆ. ಹೋದ್ಮೇಲೆ ಸುಮ್ನೆ ಬರ್ತಾರ, ಜೊತೆಗೆ ಈಟಿಂಗು ಮಾಡ್ಕೊಂಡ್ ಬರ್ತಾರೆ. ಬರ್ತಾ ದಾರಿನಲ್ಲಿ 1000 ರೂಪಾಯಿನೋ 2000 ರೂಪಾಯಿನೋ ನಮ್ಮ ಯಜಮಾನ್ರ ತಲೆ ಮೇಲೆ ಹೇಗೆ ಎಳಿಯೋದು ಅಂತ ಸ್ಕೀಮ್ ಹಾಕೊಂಡ್ ಬರ್ತಾರೆ. ಪಾಪ ನಮ್ಮ ಯಜಮಾನ್ರು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಮಡಿಕೇರಿಗೆ ಹೋಗಿದ್ದಾರೆ. ಸಾಕು ಸುಮ್ಮನೆ. ಮಡಿಕೇರಿಗೆ ಹೋಗಿರೋದು ಜಮೀನ್ ನೋಡಕ್ಕೆ ಅಂತ ಅಲ್ವಾ? ಅತ್ತರಿ ನೆಪ ಅತ್ತೆ, ಯಜಮಾನ್ರಿಗೆ ಇಲ್ಲಿ ತಲೆ ಕೆಟ್ಟ ಹೋಗಿದೆ. ಮಡಿಕೇರಿನಲ್ಲಿ ಇರುಪು ಫಾಲ್ಸ್ ಅಂತ ಒಂದಿದೆ, ಅದನ್ನ ನೋಡ್ಕೊಂಡ್ ಬರೋದಿಕ್ಕೆ ಅಂತ ಒಬ್ರೇ ಹೋಗಿದ್ದಾರೆ. ಅಯ್ಯೋ, ಈ ಮಳೆಗಾಲದಲ್ಲಿ ಹೆಂಡತಿನ ಬಿಟ್ಟು ಒಬ್ಳು ಯಾಕೋದ? ಇವ್ರ ಜೊತೆಗೆ ಹೋದ್ರೆ ತಾನೇ. ನೀವೊಂದ್ ಮಾತು ಹೇಳಿದ್ರೆ ಯಜಮಾನ್ರ ಜೊತೆಗೆ ನಾನು ಹೋಗ್ತಿದ್ದೆ. ನಾನೇನಾದ್ರೂ ಹೇಳಿದ್ರೆ ನನ್ ಸೊಸೆ ಸುಮ್ಮನೆ ಬಿಡ್ತಿದ್ಲೇನು? ಉಳಿದು ಮುಕ್ಕ ಬಿಡ್ತಿದ್ಲು. ಇವರು ಹೋಗೋದಿಲ್ಲ, ಹೋಗೋರ್ನು ಬಿಡಲ್ಲ. ಪಾಪ ನಮ್ಮ ಯಜಮಾನ್ರು ದಿಕ್ಕು ದೆಸೆ ಇಲ್ದಿರೋ ಪರದೇಸಿ ತರ ಒಬ್ರೇ ಹೋಗಿ ಫಾಲ್ಸ್ ನೋಡ್ಕೊಂಡ್ ಬರೋದು ಏನ್ ಚೆನ್ನಾಗಿರುತ್ತೆ. ಬೇಗ ಕಾಫಿ ಕುಡ್ದು ಕಪ್ನ ತೊಳ್ದಿಡಿ. ಅಕ್ಕೆ, ಈ ಮಗು ಕಳ್ದೋಗಿ 20 ವರ್ಷ ಆಯ್ತು ಅಂತೀರಾ? ಈಗ ಈ ಮಗುನ್ ಹುಡ್ಕೋದ್ ತುಂಬಾ ಕಷ್ಟ ಇದೆ ಬಿಡಿ. ಆದ್ರೆ ಪಲ್ಲು, ಆ ಸಾವಿತ್ರಮ್ಮಗೆ ನಾನು ಪ್ರಾಮಿಸ್ ಮಾಡಿದೀನಿ ಅವ್ರ ಮಗನ ಹುಡುಕ್ ಕೊಡ್ತೀನಿ ಅಂತ. ಅಷ್ಟೇ, ನಾನೊಂದು ಐಡಿಯಾ ಹೇಳ. ಈ ಚಂಪನ್ನೆ ನಮ್ ಸಾವಿತ್ರಮ್ಮನ್ ಮಗಳು ಅಂತ ಹೇಳ್ಬಿಟ್ರೆ? ವೆರಿ ಗುಡ್ ಐಡಿಯಾ. ಆದ್ರೆ ಪಲ್ಲು, ಚಂಪಾ ಇದಕ್ಕೆ ಒಪ್ಬೇಕಲ್ಲೇ? ನೈಸ್ ಮಾಡಿ ಒಪ್ಸಿದ್ರೆ ಆಯ್ತು. ಹೇಗೂ ಅಣ್ಣ ಮನೇಲಿಲ್ಲ. ಇದೇ ಅವಕಾಶನ ಉಪಯೋಗಿಸ್ಕೊಂಡು ಚಂಪನ್ನ ನಮ್ಮ ಮನೆಯಿಂದ ಸಾಗಾಕಿದ್ರೆ ನಿಮ್ಗೂ ನೆಮ್ಮದಿ,
ನನಗೂ ನೆಮ್ಮದಿ. ಅಲ್ಲೋ ಚಂಪನಿಂದ ನಿನಗೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಇನ್ನೇನಕ್ಕೆ ನೆನ್ನೆ ದೋಸೆ ಮಾಡ್ಕೊಡೆ ಅಂದ್ರೆ ಚಟ್ನಿ ಮಾತ್ರ ನಂಗೆ ಹಾಕ್ಬಿಟ್ಟು ದೋಸೆನ ಅವಳೊಬ್ಳೆ ತಿನ್ಬಿಟ್ಲು. ಅದಕ್ಕೆ ಅವಳನ್ನ ಈ ಮನೆಯಿಂದ ಸಾಗಾಕಿದ್ರೆ ದೋಸೆ ಚಟ್ನಿ ಎರಡು ನಾನೇ ತಿನ್ಬೋದು. ಅತ್ತೆ ಬ್ಲೆಸ್ ಮೀ. ಏನಮ್ಮ ಇದು? ನೀನಾಗೆ ನನ್ನ ಹುಡುಕೊಂಡು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂತಂದ್ರೆ ನನಗೇನೋ ಕಾದಿದೆ. ಇಲ್ಲ ಅತ್ತೆ, ಆಕ್ಚುಲಿ ನಾನು ಒಂದ್ ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀನಿ. ಅದಕ್ಕೆ ಬಿಗ್ ಪೀಪಲ್ ಹತ್ರ ಆಶೀರ್ವಾದ ತಗೋಬೇಕು. ಪ್ಲೀಸ್ ನಿಮ್ ಕಾಲ್ಗಳನ್ನ ನೀಡ್ತೀರಾ? ಕಾಲು ಪುಳುಸೊತ್ತಾಗಿದೆ, ನಮಸ್ಕಾರ ಮಾಡ್ಕೊಮ್ಮ ಮಾಡ್ಕೊ. ಏನಮ್ಮ ಅದು ಅಂಥ ಒಳ್ಳೆ ಕೆಲಸ? ಹೇಳ್ತೀನಿ. ನೋಡಿ, ಇವ್ರ ಹೆಸರು ಸಾವಿತ್ರಮ್ಮ ಅಂತ. ಕೈಯಲ್ಲಿ ಏನೋ ರೇಷನ್ ಕಾರ್ಡ್ ಹಿಡ್ಕೊಂಡಾಗಿದೆ. ಅದು ರೇಷನ್ ಕಾರ್ಡ್ ಅಲ್ಲ, ಅವ್ರ ಮಗಳ ಫೋಟೋ. ಅವಳ ಹೆಸರು ಚಂದ್ರ ಅಂತ. 20 ವರ್ಷದ ಹಿಂದೆ ಕಳೆದು ಹೋಗಿದ್ಲು. ಪಾಪ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. 20 ವರ್ಷದ ಹಿಂದಿನ ಮಗುನ್ ಫೋಟೋ ಹಿಡ್ಕೊಂಡು ಬೆಳೆದಿರೋ ಮಗಳನ್ನ ಈಗ ಹುಡ್ಕೊಂಡು ಬಂದಿದ್ದಾಳ. ಇನ್ನ 15 ದಿವಸದಲ್ಲಿ ನನ್ನ ಮಗಳು ಸಿಗ್ಲಿಲ್ಲ ಅಂದ್ರೆ ನಾನು ಸತ್ ಹೋಗ್ತೀನಿ ಅಂತ ಗೊಳು ಅಂತ ಅಳ್ತಾ ಇದ್ರು. ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಹೋಗಿ 2 ಬಾಳೆಹಣ್ಣು ತಿನ್ಸಿ 1 ಲೋಟ ಬಾದಾಮಿ ಹಾಲು ಕುಡಿಸಿ ಸಮಾಧಾನ ಮಾಡಿ ಬಂದೆ. ಮನೆಗೆ ಕರ್ಕೊಂಡು ಬರ್ಬೋದಾಗಿತ್ತಲ್ಲ. ಆಕ್ಚುಲಿ ನಾನು ಹಾಗೆ ಅನ್ಕೊಂಡೆ, ಆದ್ರೆ ನೀವೆಲ್ಲೇ ಬೈದ್ ಬಿಡ್ತಿರೋ ಅಂತ ಭಯ ಆಯ್ತು. ನನ್ನ ಕಂಡ್ರೆ ನೀನು ಭಯ ಪಡ್ತೀಯ? ಬಿಗ್ ಪೀಪಲ್ಗೆ ಗೌರವ ಕೊಡದೆ ಹೋದ್ರೂ ಪರವಾಗಿಲ್ಲ, ಭಯ ಪಟ್ಕೋಬೇಕು ಅಂತ ಯಾವ್ದೋ ಬುಕ್ಕಲ್ಲಿ ಓದಿದ್ದೆ. ಈಗ ಹೇಗ್ ಹುಡುಕ್ತೀರಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಹುಡುಕ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದೀನಿ, ಆದ್ರೆ ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅತ್ತೆ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಮ್ಮ ಅದು? ಮಗಳು ಸೇಮ್ ನಮ್ ಚಂಪ ಇದ್ದಾಗಿಲ್ಲ? ಹೌದಕ್ಕೆ ಚಂಪನ್ ತರನೇ ಕಾಣಿಸ್ತಾಳೆ. ಸುಮ್ಮನೆ ಎಳೆ ಮಕ್ಕಳು ಎಲ್ಲಾರು ಥರನೂ ಹೋಲಿಕೆ ಇರುತ್ತೆ. ಅತ್ತೆ, ಈ ಚಂಪಾ ಸಾವಿತ್ರಮ್ಮಗೋಸ್ಕರ 2 ದಿನ ನಾಟಕ ಆಡಿದ್ರೆ ಸಾಕು. ಪಾಪ ಆ ಸಾವಿತ್ರಮ್ಮಗೂ ಸಮಾಧಾನ ಸಿಗುತ್ತೆ, ನಮಗೆ ಒಂದು ಜೀವ ಉಳಿಸಿದ ಪುಣ್ಯ ಸಿಗುತ್ತೆ. ಒಂದು ಜೀವ ಉಳಿಯುತ್ತೆ ಅಂತಂದ್ರೆ ಚಂಪಾ ಇದಕ್ಕೆ ಒಪ್ಪಿಗೆ ಕೊಟ್ಟಾಳೆ. ಒಂದ್ ವೇಳೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ? ನಾನು ಯಾರು ಗಂಡುಗಲಿ ವಂಶದ ಹಿರಿ ತಲೆ 4 ಕೊಟ್ಟು ಅವಳನ್ನ ಒಪ್ಪಿಸ್ತೀನಿ. ಚಂಪಾ ಬರೀನಿ. ಏನತ್ತೆ? ಲೇ ಪಲ್ಲು, ಪಾಪ ನನ್ ಚಂಪನ್ ಮುಖ ನೋಡಿ, 3 ಹೊತ್ತು ಅಡ್ಗೆ ಮನೇಲಿ ಇದ್ದು ಹೇಗ್ ಬೆಂದ್ ಹೋಗಿದ್ದಾಳೆ ಅಂತ ಇವ್ರ ಮೇಲೆ ನನ್ನ ಹತ್ರ ಕೆಟ್ಟದಾಗಿ ಕಂಪ್ಲೇಂಟ್ ಮಾಡ್ತಾ. ಇಷ್ಟೊಂದೆಲ್ಲ ಬೆಣ್ಣೆ ಹಚ್ಚೋ ಅಗತ್ಯ ಇಲ್ಲ. ವಿಷಯ ಏನು ಅಂತ ನೇರವಾಗಿ ಹೇಳಿ. ನೋಡೆ ಚಂಪಾ, ಚಂಪಾ ನೋಡೆ, ಇವರೇ ಸಾವಿತ್ರಮ್ಮ. ಈಗ ಈ ಸಾವಿತ್ರಮ್ಮ ಎಲ್ಲಿ? ನಿಮ್ ಪರ್ಮಿಷನ್ ತಗೊಂಡು ಆಮೇಲೆ ಇವ್ರನ್ನ ಕರ್ಕೊಂಡ್ ಬರೋಣ ಅಂತಿದ್ದೆ. ನೋಡು, ನೀನ್ ಇವ್ರ ಮಗಳಾಗಿ 1 ವಾರ ಆಕ್ಟ್ ಮಾಡಿದ್ರೆ ಸಾಕು. ಏನಮ್ಮ ಇದು? ಆಗ್ಲೇ ನನ್ನ ಹತ್ರ 2 ದಿನ ನಾಟಕ ಆಡಿದ್ರೆ ಸಾಕು ಅಂದೆ. ಆಡೋದೇ ನಾಟಕ. 2 ದಿನ ಏನು 1 ವಾರ ಏನು, ಆದ್ರೆ 1 ತಿಂಗಳೇ ಆಡ್ಲಿ ಬಿಡಿ. ಹೌದು ಕಣಮ್ಮ, ನಿನ್ನಿಂದಾಗಿ ಒಂದು ಜೀವ ಉಳಿಯುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಇದರಿಂದ ನಿನಗೂ ಒಳ್ಳೇದಾಗುತ್ತೆ, ಬೇಗ ಮದುವೆನೂ ಆಗುತ್ತಮ್ಮ. ಹೌದಾ ಅತ್ತೆ? ನಿಜವಾಗ್ಲು? ಹಾಗಿದ್ರೆ ನಮ್ಮಮ್ಮನ್ ಕರ್ಸಿ. ಅತ್ತೆ, ಇವ್ರೆ ಸಾವಿತ್ರಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ. ಮಗಳು ಕಳ್ಕೊಂಡಿರೋ ದುಃಖ ಏನು ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತಮ್ಮ. ಆ ದುಃಖನ ಮಳೆ ಮಾಸೋದಕ್ಕೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀಯಮ್ಮ. ಇವರು ನನ್ನ ಅತ್ತೆ. ಇಂಥ ಒಳ್ಳೆ ಅತ್ತೆ ದುರ್ಬಿನ್ ಹಾಕೊಂಡು ಹುಡುಕಿದ್ರು ಸಿಗಲ್ಲ. ನೋಡಿದ್ರೆ ಗೊತ್ತಾಗತ್ತೆ. ಬೈ ತುಂಬಾ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಿಮ್ ಯಜಮಾನ್ರಿ ಇಲ್ಲಿ? ನಮ್ಮಮ್ಮನ್ ಕಾಟ ತಡಿಲಾರ್ದೆ ಅವ್ರ ಮೇಲೂ ಕೊಟ್ಟೋದ್ರು. ನನ್ನ ಮಗನಲ್ಲಿ 1 ನಿಮಿಷ, ಕರೆಸ್ತೀನಿ. ಚಂದ್ರ ಬಾಮ್ಮ. ಅಮ್ಮ, ಯಾರಮ್ಮ? ಅಮ್ಮ, ಯಾರಮ್ಮ? ಅವಳು ಆಗ್ಲಿಂದ ಅಮ್ಮ ಅಮ್ಮ ಅಂತ ಬಾಯಿ ತುಂಬಾ ಹೇಳ್ತಿದ್ದಾಳೆ. ನೀನು ಜಾಲಮ್ಮ ಅಂತಿದೀಯಲ್ಲ, ನಿನ್ ಮಗಳ ತಪ್ಪಮ್ಮ. ತಾಯಿ ಮಗಳ ಸಮಾಗಮದ ದೃಶ್ಯನ ಇದುವರೆಗೂ ನಾನು ಯಾವ ಸಿನಿಮಾದಲ್ಲೂ ನೋಡಿರಲಿಲ್ಲ. ಏನಾಯ್ತೆ? ಚಂದ್ರ ಯಾರು? ಓ, ನೀನೇ ಕಣೆ.
ಚಿಕ್ಕ ವಯಸ್ಸಲ್ಲಿ ನಿನ್ನ ಹೆಸರು ಚಂದ್ರ ಅಂತ, ಆದ್ರೆ ನಾವೆಲ್ಲರೂ ನಿನ್ಗೆ ಚಂಪಾ ಚಂಪಾ ಅಂತ ಕರಿತಿದ್ವಿ ಅಷ್ಟೇ. ಚಂದ್ರ, ನಿನ್ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಕಳೆದೋದೆ ಅಂತ ನಿಮ್ಮಮ್ಮಂಗೆ ಹೇಳು. ಅಮ್ಮ, ನಾನ್ ಚಿಕ್ಕವಳಿದ್ದಾಗ ನಾನು ನೀನು ಕಡ್ಲೆಕಾಯಿ ಪರ್ಸೆಗೆ ಹೋಗಿದ್ವಿ. ಕಡ್ಲೆಕಾಯಿ ಪರ್ಸೆ ಹೌದು ಹೇಳಿ. ನಾನು ನೀನು ಕೈ ಹಿಡ್ಕೊಂಡು ಕಡ್ಲೆಕಾಯಿ ಪರ್ಸೆಗೆ ಹೋಗಿದ್ವಾ. ಒಂದ್ ಕಡೆಯಿಂದ ತೇರ್ ಬಂತು, ಇನ್ನೊಂದ್ ಕಡೆಯಿಂದ ಕರ್ಗ ಬಂತು. ನೀನು ಕರ್ಗ ನೋಡ್ಕೊಂಡು ಮೈ ಮರ್ತು ಹೋಗಿದ್ದೆ, ನಾನು ತೇರ್ ನೋಡ್ಕೊಂಡು ಮೈ ಮರ್ತು ಹೋಗಿದ್ದೆ. ಆಗ ಜನರೆಲ್ಲ ನಮ್ನ ಮುತ್ತಾಕೊಂಡ್ಬಿಟ್ರು. ಆಗ ನೀನ್ ಒಂದ್ ಕಡೆ ಹೊಟ್ಟೋದೆ, ನಾನೊಂದ್ ಕಡೆ ಹೊಟ್ಟೋದೆ. ನಡೆದು ತುಂಬಾ ಸುಸ್ತಾಗಿ ಒಂದ್ ಎತ್ತಿನ ಗಾಡಿನಲ್ಲಿ ಮಲ್ಕೊಂಡಿದ್ದೆ. ಅಲ್ಲಿಂದ ಯಾರೋ ನನ್ನ ಹುಡ್ಕೊಂಡ್ ಬಂದ್ಬಿಟ್ರು. ಆಮೇಲೆ ನಾವು ಇವಳ ತಂದು ಸಾಕೊಂಡ್ವಿ, ಚಂಪಾ ಅಂತ ಹೆಸರಿಟ್ವಿ. ನಿನ್ ವಯಸ್ಸಿನಾಗೆ ನಾನು ಕಳ್ದೋಗಿದ್ದೆ ಕಣೆ. ಏನು ಕಳ್ದೋಗೋರ್ ಫ್ಯಾಮಿಲಿನ ಇದು? ನನ್ ಕತೆ ನಿನ್ ಕತೆ ಎಲ್ಲಾರ ಕತೆನೂ ಒಂದೇ. ನಾಳೆ ಜನ ಜಪ್ತಿ ಮಾಡೋದಿಕ್ಕೆ ನನ್ಗಂತೂ ತುಂಬಾ ಸಂತೋಷ ಆಯ್ತು. ಮಗಳೇ ಹೇಳಮ್ಮ, ಇನ್ನೊಂದ್ಸಲ ನನ್ನ ತಪ್ಕೊಳಮ್ಮ. ಅತ್ತೆ, ಅಯ್ಯ, ಅಮ್ಮ ತಾನೇ ತಪ್ಕೊಳೆ, ಅದಕ್ಕೇನು ದುಡ್ಡು ಕೊಡ್ಬೇಕಾಗಿತ್ತ? ಯಾರು ಹಳ್ಳಿ ಹುಡುಗಿ? ಅತ್ತೆ, ನಾನು ಚಂಪಾ. ನಿನಗೇನೆ ಬಂತು, ಲಂಗದವನಿ ಹಾಕೊಂಡಿದ್ದೀಯಲ್ಲೇ? ಅದು ನಮ್ಮಮ್ಮ ನನ್ನ ಲಂಗದಾಣಿ ನೋಡ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಜಾಜಿ ಅಕ್ಕನೇ ಡ್ರೆಸ್ ಕೊಡ್ಸಿದ್ರು. ಅತ್ತೆ, ನಾನೇನಾದ್ರು ದುಡ್ಡು ತಪ್ಪು ಮಾಡಿದ್ನಾ? ಇಲ್ಲಮ್ಮ, ನಿನಗಿಷ್ಟು ಒಳ್ಳೆ ಬುದ್ಧಿ ಬಂದಿದೆ ಅಂದ ಮೇಲೆ ಪ್ರಳಯ ಆಗೋದು ಗ್ಯಾರಂಟಿ. ಅದೇ ಈ ಚಂದ್ರ ಅಮ್ಮ ಇದಾರಲ್ಲ, ಸಾವಿತ್ರಮ್ಮ, ಅವ್ರು ಹೇಳಿದ್ರು ಹಳ್ಳಿಲಿರೋ ಹುಡುಗಿರೆಲ್ಲ ಲಂಗದವಣಿನೇ ಹಾಕೋತಾರೆ ಅಂತ. ಅದಕ್ಕೆ ಚಂಪಂಗೆ ಲಂಗದವಣಿನ ತೆಕ್ಕೊಟ್ಟೆ. ಈ ರಂಗದಾವಣಿಲಿ ಎಷ್ಟು ಮುದ್ದೆ ಕಾಣ್ತಾ ಇದೀಯ ನನ್ನ ಬಂಗಾರ. ನನ್ನ ದೃಷ್ಟಿನೇ ಬೀಳೋ ಹಾಗಿದೆ. ನಾಯಿ ಕಣ್ಣು, ನಲಿ ಕಣ್ಣು, ಪಾಪಿ ಕಣ್ಣು, ಪರದೇಶಿ ಕಣ್ಣು, ಯಾರ ಕಣ್ಣು ಬೀಳದೆ ಇದೆ. ಅದಕ್ಕೆ ತರದ್ ತಂದ್ರಿ, ನಂಗೂ ಒಂದ್ ಜೊತೆ ಲಂಗದಾವಣಿ ತಂದಿದ್ರೆ ಏನಾಗ್ತಾ ಇತ್ತು? ಲೇ ಪಲ್ಲು, ನೀನೇನ್ ಸಾವಿತ್ರಮ್ಮನ ಮಗಳೇನೆ? ಅಲ್ಲ, ಇನ್ ಮೂತಿಗೆ ಅದು ಬೇರೆ ಕೇಳು. ಅಂದ್ರೆ ನಾವು ಸಿಟಿಲಿರೋರು ಕಣೆ. ಸಿಟಿಲಿರೋರು ಹೀಗೆ ಸ್ಟೈಲಿಶ್ ಆಗಿರ್ಬೇಕು, ಹಳ್ಳಿ ಗಮಾರು ಹೀಗೆ ಇರ್ಬೇಕು. ಲೇ ಚಂದ್ರ, ನಿಮ್ಮ ಅಮ್ಮನ್ ಕರೆದು ನಿನ್ ಲಂಗದಾಣಿ ತೋರ್ಸಲ್ವೇನೆ? ಕರಿ ಕರಿ ಕರಿ. ಅಮ್ಮ, ಅಮ್ಮ, ಯಾಕಮ್ಮ ಕತ್ರಿ? ನಿನ್ ಮಗಳು ನೋಡಮ್ಮ, ಎಲ್ಲಿದ್ದಾಳೆ? ಬಡ್ಕೋಬೇಕು. ಎಲ್ಲಿದ್ದಾಳೆ ನೋಡು, ಹೋಗಮ್ಮ. ಅಯ್ಯೋ ಚಂದ್ರ, ನೀನೇನೆ? ನನ್ ಗುರ್ತು ಸಿಗ್ಲಿಲ್ವೇ? ಹೆತ್ತ ಮಗಳ ಗುರುತು ಸಿಗ್ಲಿಲ್ಲ ಅಂತ ಹೇಳೋ ಮೊಟ್ಟ ಮೊದಲ ತಾಯಿ ನೀನೇ ನೋಡಮ್ಮ. ಇದಕ್ಕಿದ್ದಾಗೆ ಲಂಗದಾವಣಿ ಹಾಕೊಂಬಂದ್ಲಲ್ಲ, ಹಂಗ ಕನ್ಫ್ಯೂಸ್ ಆಯ್ತು. ಲಂಗದಾವಣಿಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಕಡೆ, ತುಂಬಾ ಲಕ್ಷಣವಾಗಿ ಕಾಣ್ತಾ ಇದೀಯ. ನಾನು ಈ ಮನೆಗೆ ಬಂದಿದ್ದು ಬಹು ಒಳ್ಳೇದಾಯ್ತು. ನನಗೆ ಬದುಕೋದೇ ಬೇಡ ಅನ್ಸ್ಬಿಟ್ಟಿತ್ತು. ನಾನು ಈ ಮನೆಗೆ ಬಂದ್ಮೇಲೆ ನಿನ್ನ ನೋಡಿದ್ಮೇಲೆ ನಂಗೂ ಹೊಸ ಹೊಸ ಆಸೆಗಳು ಹುಟ್ಕೋತಾ ಇದಾವೆ. ಸಾವಿತ್ರಮ್ಮ, ಇಷ್ಟು ವರ್ಷ ಆದ್ಮೇಲೆ ನಿನಗೆ ನಿನ್ ಮಗಳು ಸಿಕ್ಕಿದಾಳೆ. ಇವಳನ್ನ ಹಳ್ಳಿ ಕರ್ಕೊಂಡು ಹೋಗಿ ಎಲ್ರಿಗೂ ಪರಿಚಯ ಮಾಡ್ಸೋದ್ ಬೇಡ್ವಾ? ಇಲ್ಲ ಇಲ್ಲ, ನಾನು ಯಾವ ಹಳ್ಳಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಲೇ ಚಂದ್ರ, ಪಾಪ ನಿಮ್ಮಮ್ಮ ನಿನ್ನ ಹಳ್ಳಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಬೇಕು ಅಂತ ಆಸೆ ಇರಲ್ವೇನೆ? ಹೌದು ಕಣೆ ಚಂದ್ರ, ಹಳ್ಳಿಲಿರೋ ಎಮ್ಮೆ ಕೋಣ ಗೂಳಿಗೆಲ್ಲ ನೀನ್ ನೋಡ್ಬೇಕು ಅಂತ ಆಸೆ ಇರಲ್ವಾ? ಅದನ್ನೆಲ್ಲ ನಾನು ಯಾಕೆ ನೋಡ್ಲಿ? ನಿನಗ್ ನೋಡಕ್ ಆಸೆ ಇಲ್ಲದೆ ಇರ್ಬೋದು, ಆದ್ರೆ ಅವಕ್ಕೆ ನಿನ್ನ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಹೌದು ಕಣಮ್ಮ, ಮೂಕು ಪ್ರಾಣಿ ಮನ್ಸನ್ನ ನೋಯಿಸ್ಬಾರ್ದು. 20 ವರ್ಷ ಆದ್ಮೇಲೆ ನನಗ್ ಸಿಕ್ಕಿದ್ಯಾ. ನಂಗೆ ಏಟ್ ಸಂತೋಷ ಆಯ್ತದೋ, ಹಳ್ಳಿಲಿರೋ ದನಕರುಗಳಿಗೂ ಆಟೆ ಸಂತೋಷ ಆಯ್ತದೆ. ನಾನೇನ್ ಕಮ್ಮಿ ಬಾಳ್ತೀನಿ ಅನ್ಕೊಂಡ್ಯಾ? 50 ಎಕರೆ ಭೂಮಿ ಐತೆ ನಂಗೆ. ಇವತ್ತಿಗೆ ಅದನ್ನ ಮಾರಿದ್ರು 50 ಕೋಟಿ ಬರ್ತದೆ. ಹೋಗುವಾಗ ಎದೆ ಮೇಲೆ ಹಾಕೊಂಡು ಹೋಯ್ತೀನಿ, ಅದನ್ನೆಲ್ಲ ನಿನಗೇ ಬರೀತೀನಿ. 50 ಕೋಟಿ ಆಸ್ತಿನ ಇವಳಿಗೆ? ಅದಕ್ಕೆ ಲಂಗದಾವಣಿ ನೀವೇ ಹಾಕೋಬೇಕಾಗಿತ್ತು. ಸಾವಿತ್ರಮ್ಮ, ನೀನು ಎಲ್ಲಿದ್ಯೋ ಏನೋ ನನಗೊಂದೂ ಗೊತ್ತಿಲ್ಲಮ್ಮ. ಆದ್ರೆ ನೀನಾಗಿ ನೀನು ಮಗಳನ್ನ ಹುಡುಕೊಂಡು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಅಯ್ಯೋ, 8 ವರ್ಷ ಆದ್ಮೇಲೆ ನನ್ ಮಗಳು ನಂಗೆ ಸಿಕ್ಕವಳೆ. ಬಿಟ್ಬಿಡ್ತೀನ, ಹಳ್ಳಿ ಕರ್ಕೊಂಡು ಹೋಗೋದಯ್ಯ. ಅಮ್ಮ, ಹಂಗಾದ್ರೆ ನಿನ್ ಹೆಸರಲ್ಲಿರೋ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಟ್ಬಿಡು. ಅಯ್ಯೋ, ಬರೆದ್ ಕೊಡ್ತೀನಿ ಕಣೆ. ನಿನಗಲ್ದೆ ಇನ್ಯಾರಿಗೆ ಬರ್ದ್ ಕೊಡ್ಲಿ ನಾನು? ಆದ್ರೆ ನಂದೊಂದು ಕಂಡೀಷನ್. ನೀನ್ ಒಂದ್ ಕಂಡೀಷನ್ ಅಲ್ಲ, 100 ಕಂಡೀಷನ್ ಹಾಕೋ, ನಾನು ಒಪ್ಕೊಂತೀನಿ. ನಿನಗೆ ಮದುವೆ ಮಾಡಿ ನಾನು ಆಸ್ತಿನ ಬರ್ದ್ ಕೊಡೋದು. ಅತ್ತೆ ಅತ್ತೆ, ಇದು ಯಾರ ಮನೆ ಅತ್ತೆ? ಮುದುಡಿ, ನೀ ಮದುವೆ ಆಗೋ ಹುಡುಗಿ ಮನೆ ಕಣ್ಲ? ಅಂದ್ರೆ ಚಂದ್ರನ್ ಮನೇನಾ? ಕಣ್ಲ. ಅತ್ತೆ, ಎಲ್ಲೋಳು ಅವಳು? ಇದು ಕರಿತೀನಿ. ಚಂದ್ರ, ಚಂದ್ರ ಬಾಮ್ಮ. ಏನಮ್ಮ? ಇವನು ನಮ್ಮ ಅಣ್ಣನ ಮಗ ಗುರು ಅಂತ. ನಿನ್ನ ಇವನ್ಗೆ ಕೊಟ್ಟು ಲಗ್ನ ಮಾಡ್ತೀವಿ ಅಂತ ನಮ್ಮ ಅಣ್ಣಗ್ ಮಾತು ಕೊಟ್ಟಿವ್ನಿ. ನೀನ್ ಮಾತ್ ಕೊಟ್ಟಿದ್ಯಾ ಅಂತ ಈ ಮೂದೇವಿ ನನ್ ಮದ್ವೆ ಆಗಕ್ಕಾಯ್ತದ? ಇವನ್ಗೇನ್ ಕಮ್ಮಿ ಆಗೈತೆ?
ಹಳ್ಳಿಯವನಾದ್ರೂ ಬೋ ಒಳ್ಳೆಯವನು, ಬಿಡಿಸೋದಕ್ಕಿಲ್ಲ, ಇಸ್ಬಿಟ್ಟು ಆಡಕ್ಕಿಲ್ಲ. ಏಟ್ ಒಳ್ಳೆಯವನಂದ್ರೆ ಚಡ್ಡಿ ಬಿಟ್ಟು ಬೇರೆ ಏನು ಹಾಕಕ್ಕಿಲ್ಲ. ನೋಡೋಣ ಅಂತ ಪ್ಯಾಂಟ್ ಹಸ್ಕೊಂಡ್ ಬಂದವನೇ. ಆದ್ರೂ ನಾನು ಇವ್ನ ಮದ್ವೆ ಆಯಕ್ ಆಗಕ್ಕಿಲ್ಲ. ನೀ ನನ್ ಮಗಳನ್ನ ಹೌದಾ ಅಲ್ವಾ? ಹೌದೌದು ಹೌದು. ನಾ ಹೇಳ್ದಂಗೆ ಕೇಳ್ಬೇಕು, ಲಗ್ನ ಆಗ್ಬೇಕು. ಆಗಕ್ಕಿಲ್ಲ. ಏನ್ ಕಮ್ಮಿ ಆಗೈತೆ, ಲಗ್ನ ಆಗ್ಬಿಡು, ಜಮಾಯಿಸ್ಬಿಡುವ. ಸುಮ್ ಕುತ್ಕೊಳ್ಳಿ ಮೂದೇವಿ. ಅಕ್ಕ, ಚಾಚಿ ಅಕ್ಕ. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರ್ಯ ಮತ್ ಪಕ್ಕದಲ್ಲಿ ಇರ್ಲಿ. ನೀವ್ ಹೇಳಿದ್ರಿ ಅಂತ ನಾಟಕ ಮಾಡಕ್ ಒಪ್ಕೊಂಡ್ರೆ ಅಷ್ಟಕ್ಕೆ ಅವಮ್ಮ ಯಾವನ್ನೋ ಕರ್ಕೊಂಬಂದ್ ನನ್ ಗಂಟ ಹಾಕ್ಬೇಕಂತಿದಾರಲ್ಲ, ಇದು ಸರಿನಾ? ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ? ಮದ್ವೆ ಮಾಡ್ಕೊಂಡು ಹಾಳಾಗ್ ಹೋಗು. ಅದಕ್ಕೆ ನನ್ನ ಗೂಬಿ ಮದ್ವೆ ಆಗ್ಬೇಕಾ? ಈಗಲೇ ಹೋಗಿ ನನ್ ಮಗಳಲ್ಲ ಅಂತ ಹೇಳ್ಬಿಡ್ತೀನಿ. ನಿಂತ್ಕೊಳ್ಳೆ. ಈಗ ಆಲ್ರೆಡಿ ನೀನ್ ಅವ್ರ ಮಗಳು ಅಂತ ಪ್ರೂವ್ ಆಗಿದೆ. ಈಗ ನೀನ್ ಹೋಗ್ಬಿಟ್ಟು ನಾನ್ ನಿಮ್ ಮಗಳಲ್ಲ ಅಂತ ಹೇಳಿದ್ರೆ ಹೇಳಿ ಕೇಳಿ ಹಳ್ಳಿ ಜನ ನಿನ್ನ ಹಳ್ಳಿಗೆ ಎತ್ತಾಕೊಂಡು ಹೋಗಿ ಕೊಟ್ಟಿಗೆಲ್ ಕೂಡ ಹಾಕಿ ಅಲ್ಲೇ ಮದುವೆ ಮಾಡ್ಬಿಡ್ತಾರೆ. ನೀವ್ ಈ ರೀತಿ ಉಲ್ಟಾ ಹೊಡಿತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಿನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತಲೇ ನಾವ್ ಈ ರೀತಿ ಪ್ಲಾನ್ ಮಾಡಿದ್ದು. ಹಾಗಂತ ಇವನನ್ ಮದ್ವೆ ಆಗಕ್ ನನ್ ಕೈಲಿ ಆಗಲ್ಲ. ಮನ್ಸಲ್ಲಿರೋರೇ ಬೇರೆಯವರು. ಲೇ ಚಂಪಾ, ನೀನೇನಾದ್ರೂ ನನ್ನ ಹಬಿ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಗುಡ್ಡೆ ಕಿತ್ತು ಕಾಗೆಗೆ ಹಾಕ್ಬಿಡ್ತೀನಿ. ಊರ್ಗೆಲ್ಲ ನಿಮ್ ಹಬ್ಬಿನೇ ಗಂಡ್ಸು. ನನ್ ಮನ್ಸಲ್ಲಿರೋರೇ ಬೇರೆಯವ್ರು. ಅವ್ರ ಹೆಸರು ರಾಜೇಶ್ ಅಂತ. ಅವ್ರನ್ನ ಕರ್ಕೊಂಬಂದ್ರೆ ಇವಮ್ಮನ್ ಒಪ್ಸ್ತೀರಾ? ಮೊದ್ಲು ನೀನ್ ಕರ್ಕೊಂಬಾರೆ, ಒಪ್ಸೋದು ಬಿಡೋದು ನಮಗ್ ಸೇರಿದ್ದು. ಒಟ್ನಲ್ಲಿ ನೀನ್ ಮದ್ವೆ ಆಗಿ ಮನೆ ಬಿಟ್ಟು ತೊಳ್ಗಿದ್ರೆ ಸಾಕು. ರಂಗಮ್ಮನವ್ರೆ, ಈ ವರ್ಷ ನನ್ ಮಗಳನ್ನ ಸಾಕಿ ಬೆಳೆಸಿ ದೊಡ್ಡೊಳ್ಳಂಗ್ ಮಾಡಿದೀರಾ. ನೀವಾದ್ರೂ ಹೊಸಿ ನನ್ ಮನ್ಸಾಗಿರೋದನ್ನ ಹೇಳ್ಬಾರ್ದಾ? ಎಲ್ಲ ಹೇಳಿದ್ದೀನಮ್ಮ. ಈಗ ಈ ಕಾಗವು ನಮ್ಮಂಥವ್ಳು ಮಾತ್ರ ಎಲ್ಲಿ ಕೇಳ್ತಾಳಮ್ಮ? ಅದ್ಯಾರೋ ರಾಜೇಶ ನಮ್ನ ಪ್ರೀತಿ ಮಾಡ್ತಾ ಇದ್ದಾಳಂತೆ. ನನ್ ಲಗ್ನ ಆದ್ರೆ ಆ ರಾಜೇಶನೇ ಆಗೋದು. ಈ ಮುದೇವಿನ ಆಗಕ್ಕಿಲ್ಲ. ಹಂಗಂದ್ರೆ ಹೆಂಗೆ? ನಾನ್ ನಿನ್ ಲಗ್ನ ಆಗ್ಬೇಕು ಅಂತಾನೆ ಹೊಸ ಪೈಜಾಮ ಹಾಕೊಂಡ್ ಬಂದಿವ್ನಿ. ಸಾಕ್ ಸುಮ್ ಕೂತ್ಕೊಳ್ಳಿ. ಇನ್ ಹೊಸ ಬಟ್ಟೆ ಹಾಕೊಂಡಾಗೆಲ್ಲ ಒಬ್ಬ ಹುಡ್ಗಿನ್ ಕರ್ಕೊಂಬಂದ್ ಲಗ್ನ ಮಾಡಕ್ ಆಯ್ತದ? ನನ್ ಲಗ್ನ ಆದ್ರೆ ರಾಜೇಶನೇ. ಹಂಗಂದ್ರೆ ಹೆಂಗೆ? ನಾನ್ ನಿನ್ನ ಇವ್ನಿಗೆ ಕೊಟ್ಟು ಲಗ್ನ ಮಾಡೋದು ಅಂತ ನಮ್ಮ ಮನೆಗ್ ಮಾತು ಕೊಟ್ಟಿನಿ. ನಾನು ನಿನ್ನೆ ಮದ್ವೆ ಆಗೋದು ಅಂತ ರಾಜೇಶನ್ಗೂ ಮಾತ್ಕೊಟ್ಟಿನಿ. ಆಗ್ಲಿಂದ ರಾಜೇಶ ಅಂತ ಬಡ್ಕತ್ತಾನೆ ಐತೆ. ಎಲ್ಲೇ ನನ್ನ ರಾಜೇಶ? ಆಚೆ ನಿಂತವನೆ, ಕರಿ ನಿಂತಾಡ್ರಿ. ರಾಜೇಶ ಬಾರ್ಲಾ. ಏನ್ ಚಂಪ? ನೋಡು ರಾಜೇಶ, ನಾವಿಬ್ರು ಪ್ರೀತಿ ಮಾಡ್ತಾ ಇದೀವಿ ಅಂದ್ರೆ ಇವ್ರು ಯಾರು ನಂಬಕ್ಕೆ ಇಲ್ಲ. ಹಾಗಂದ್ರೆ ಹೀಗೆ? ನಿನ್ನೆ ಪ್ರೀತಿ ಮಾಡಿದೀನಿ, ನಿನ್ನೆ ಮದ್ವೆ ಆಗ್ತೀನಿ. ಇಲ್ಲ ಇಲ್ಲ, ಅವ್ಳ ನಾನೇ ಮದ್ವೆ ಆಗೋದು. ನೋಡಿ ಸಾವಿತ್ರಮ್ಮ, 20 ವರ್ಷ ಆದ್ಮೇಲೆ ಕಳ್ದೋಗಿರೋ ಮಗಳು ಸಿಕ್ಕಿದಾಳೆ. ಈಗ ಸಿಕ್ಕಿರೋ ಮಗಳನ್ನ ನೀವೇ ಯಾಕೆ ಕಳ್ಕೊತೀರಾ? ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ, ಮ್ಯಾನೇಜ್ ಮಾಡಿಸ್ಬಿಡಿ. ಇಷ್ಟೊಂದು ಒಳ್ಳೆ ಬುದ್ಧಿ ನೀನು ಯಾವಾಗ ಬಂತಮ್ಮ? ಎಲ್ಲ ತಮ್ಮದೇ. ಅಮ್ಮ, ನಾನು ರಾಜೇಶ ಹೊಸಿ ಅವ್ರ ಮನೆಗೆ ಹೋಗ್ಬಿಡ್ತೀವಿ. ಯಾಕೆ? ನಿಮ್ಮನ್ನ ಒಪ್ಸಿದಂಗೆ ಅವ್ರನ್ನೂ ಒಪ್ಸ್ಬೇಕು. ಅದಕ್ಕೆ ನಡಿಲ್ಲ. ನಾನೇನ್ ಮಾಡ್ಲಿ? ನನ್ ತಂಗಿ ಮಗಳನ್ನ ಲಗ್ನ ಮಾಡ್ತೀನಿ, ಸುಮ್ಕಿರ್ಲಾ? ಓ, ಏನ್ ಮಾತು ಸುಮ್ಕಿವ್ನು, ಕಣ್ಣಿನ ಸುಮ್ಕಿರು. ಬಾ ಚಂದ್ರ, ಬಾ ನೋಡು, ಇವ್ರೆ ನಿಮ್ ತಾಯಿ ಸಾವಿತ್ರಮ್ಮ. ಹೆಂಗೈತೆ ಮೈಗೆ? ಯಾವನ್ನ ಕರ್ಕೊಂಬಂದ್ ನನ್ ಮಗಳು ಅಂತ ಇದೀಯಾ? ಇಲ್ಲ ಕಣವ, ನಾನೇ ನಿನ್ ಮಗಳು ಚಂದ್ರ. ಅದೇ ಜಾತ್ರೆ ತಪ್ಪಿಸ್ಕೊಂಡ್ಬಿಟ್ಟಿದ್ನಲ್ಲ, ಆ ಕಡೆಯಿಂದ ತೇರ್ ಬರ್ತಾಯ್ತಾ, ಈ ಕಡೆಯಿಂದ ಕರ್ಗ ಬರ್ತಾಯ್ತಾ, ಮೊದಲು ನಾನು ನಿನ್ನ ಮಿಸ್ ಆಡ್ವಲ್ಲ, ನೆನ್ಪದ? ಅಯ್ಯೋ ಸುಮ್ನೆ, ಇವಳು ಅದೇ ಕತೆ ಹೇಳ್ತಲ್ಲ. ಆದ್ರೆ ಇವಳೇ ನಿಮ್ ನಿಜವಾದ ಮಗಳು, ನಾನಲ್ಲ. ಮತ್ತೆ ನೀನಾಕ ನನ್ ಮಗಳು ಅಂತ ನಾಟಕ ಮಾಡ್ದೆ? ಅದು ಬಂದ್ ಹೇಳ್ರಿ. ನಾನ್ ಇದೆಲ್ಲ ನಂಬಕ್ಕಿಲ್ಲ. ನಾಳೆ ಇಡಂಬ್ಲ ಕರ್ಕೊಂಬಂದು ಇವಳೇ ನಿನ್ ಮಗಳು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಇವಳೆ ನಿಮ್ ಮಗಳು ಅಂತ ಕಂಡಿಡಿದಕ್ಕೆ ಯಾವ ಗುರ್ತು ಇಲ್ವಾ? ಯಾಕಿಲ್ಲ, ನನ್ ಮಗಳ ಬೆನ್ನಾಗೆ ಈ ಟಗಲ ಮಚ್ಚ ಐತೆ. ಅದಿದ್ರೆ ಇವಳೇ ನನ್ ಮಗಳು ಅಂತ. ಬಾವ ಇಲ್ಲಿ. ಅಯ್ಯೋ, ಮಚ್ಚ ಐತೆ ಈಗೇನೆ ನನ್ ಮಗಳು. ಅವ್ವ, ನಾನ್ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಿನ್ನೊಂದು ಡಾಲರ್ ಕಟ್ಟಿದಲ್ಲ, ಅದು ಇದೆ ನೋಡು. ತರ್ಸು. ಅಯ್ಯೋ, ಹೌದ್ ಕಣ್ ಮಗ್ಳೇ, ಇದೇ ಡಾಲರ್. ಅಯ್ಯೋ ಮಗಳೇ, ಅವ್ವ ಮಗಳೇ, ಅವ್ವ. ಅದಕ್ಕೆ ಏನಿದು ಕತೆ ಇಷ್ಟೊಂದು ಟ್ವಿಸ್ಟ್ ತಗೋತಾ ಇದೆ? MSN ಅಂದ್ರೆ ಸಾಮಾನ್ಯದವರನೆ, ಈ ರೀತಿ ಕಥೆಯಲ್ಲಿ ಟ್ವಿಸ್ಟ್ ಕೊಡೋದ್ರಲ್ಲಿ ಅವರು ಬೆಸ್ಟ್. ಅವ ನಾನು ನೀನು ಇಷ್ಟು ವರ್ಷ ಆದ್ಮೇಲೆ ಒಂದಾಯ್ತವಲ್ಲ, ಅದಕ್ಕೆ ಬಹು ಮುಖ್ಯವಾದ ಪುಣ್ಯಾತ್ರು ಒಬ್ರು ಅವ್ರೆ. ಯಾರ ಪುಣ್ಯಾತ್ಮ? ಅವ್ರು ಯಾರು ಅಲ್ಲ ಕಣವ, ಇವ್ರೇಯ ನಿನ್ ಮನೆ ಅಳಿದೇವ್ರು. ಅಳಿದೇವ್ರು ಅಂತೀಯಾ? ಈಕೆ ಪ್ರೀತಿ ಮಾಡ್ತಾಳೆ? ಇಲ್ಲ ಇಲ್ಲ ಇಲ್ಲ, ನಾನು ಆ ಮದ್ವೆನ್ ಮುರಿಯೋದಕ್ಕೆ ಈ ಪ್ರೀತಿ ನಾಟಕ ಆಡ್ದೆ. ನಿಜ ಹೇಳ್ಬೇಕು ಅಂದ್ರೆ ಈ ರಾಜೇಶ್ ನನ್ ದೂರದ ಸಂಬಂಧಿ. ಇವರಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದಾರೆ. ಆದ್ರೆ ನೀವೇ ಇವಳು ತಾಯಿ ಅಂತ ನಮಗ್ ಗೊತ್ತಿರ್ಲಿಲ್ಲ, ಚಂಪ ಹೇಳಿದ್ಮೇಲೆ ಗೊತ್ತಾಗಿತ್ತು. ನನ್ ಮಗಳನ್ನ ಉಟ್ಕೊಟ್ಟು ನಂಗೆ ಬೋಕರ ಮಾಡಿದ್ಯಾ. ನಿಂಗೆ ಏನಾದ್ರು ಕೊಡ್ಲೇಬೇಕಲ್ವಾ? ತಗ, ಈ ಕಾಸಿನ ಸರ ನಿಂಗೆ.